ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಏನೇ ಹೇಳಿ ಚಿಕ್ಕದೊರೆ, ಮಾರಿಗುಡಿ ಮಾಸ್ತಿ ಕಪ್ಲು ಎಲ್ಲ ಘಟಾನ್ ಗಡಿಗಳು ಸೇರಿದ್ರು ಆ ಶಿವುಗೆ ಮಣ್ಣು ಮುಕ್ರಕ್ಕಾಗಲಿಲ್ವಲ್ಲ ಅನ್ನೋದೇ ನನಗೆ ಮನ್ಸಿಗೆ ನೋವಾಯ್ತೈತೆ. ಆ ಮದುವೆ ಮನೆಯಾಗೆ ಏನಾರ ಮಾಡೋಕ್ಕಾಯ್ತದ ಅಂತ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಮನೆ ಹರಾಜಾಕ್ಸವ ಅನ್ಕೊಂಡ್ವಿ, ಅದೂ ಆಗಲಿಲ್ಲ. ಆ ಡೈವರ್ಸ್ ವಿಚಾರನ ಒಳ್ಳಿಗೆಲ್ಲ ಸಾರ್ಬಿಟ್ಟು ಏನೋ ಕಿಚ್ಚಬ್ಬಿಸ್ಬಿಡೋದ ಅನ್ಕೊಂಡ್ವಿ, ಅದು ಟುಸ್ಸಾಗೋಯ್ತು. ಈಗೆಲ್ಲ ನೋಡ್ತಾ ಇದ್ರೆ ಈ ಶಾಲೆ ಮಕ್ಕಳು ಕ್ರಿಕೆಟ್ ಆಡಿದಾಗ ಬಾಲು ಗೋಡೆ ಹೊಡೆದು ವಾಪಸ್ ಬರ್ತದಲ್ಲ, ಹಂಗೆ ನಾವು ಏನು ಮಾಡಿದ್ರು ನಮಗೆ ಹೊಡಿತೈತೆ ಅಂದ್ಮಾಕೆ ಆ ಶಿವನ ಅದ್ಯಾವ ಶಕ್ತಿ ಕಾಪಾಡ್ತೈತೆ ಚಿಕ್ಕದೊರೆ. ನನಗೂ ಅದೇ ಅರ್ಥ ಆಯ್ತಿಲ್ಲ ಕಲಾಛತ್ರಿ. ಗುದ್ಲಿ ಏಟ್ಕೆ ನೆಲನೇ ಬಗ್ದೋಯ್ತದೆ, ಹೋದ್ರೆ ನಾವು ಗುದ್ದೋ ಏಟ್ಕೆ ನನ್ನ ಮಗ ಬೀಳ್ತಿಲ್ವಲ್ಲ, ಅದೇ ನನಗೆ ಟೆನ್ಷನ್ ಆಯ್ತಾ ಇರೋದು. ತಲೆ ಕೆಟ್ಟೋಯ್ತೈತ್ಕಲ್ಲ, ನೆಮ್ಮದಿ ಇಲ್ಲ. ಇವತ್ತು ಗಂಟ್ಲು ಪೂರ್ತಿ ಕುಡ್ದು ಮೆಂಟ್ಲಾಗೋಗ್ಬೇಕು, ಇಲ್ಲ ಮೆಂಟ್ಲು ಪೂರ್ತಿ ನೆಮ್ಮದಿ ತಗೋಬೇಕು. ಅಯ್ಯ ಚಿಕ್ಕದೊರೆ, ಏನಿದು ಸಿಮ್ಮದು ಒತ್ತಿ ಆಗಿಬಿಟ್ಟು ಇಂಥ ಮಾತು ಆಡೋದು? ನೀವು ಕಂಠ ಪೂರ್ತಿ ಕುಡ್ದು ಆರೋಗ್ಯ ಕಟ್ಕೊಳ್ಳಿ. ಅವನು ಮೆರೀತಾ ಹೋಯ್ತಾನೆ, ನೀವು ಎಲ್ಲ ಮರೀತಾ ಕುಂತ್ಕೊಳ್ಳಿ. ಹಿಂಗೆಲ್ಲ ಆಗೋದು ಬಿಟ್ಬಿಟ್ಟು ಆ ಶಿವು ಸವಾಸ ಬೇಡ ಅಂತ ಸುಮ್ಕಿರೋದು ಒಳ್ಳೇದು. ಏಯ್ ಛತ್ರಿ, ನನ್ನ ಮಗನೇ ಚಿಕ್ಕದೊರೆ ನೋಡ್ಲೋ, ನಮ್ಮಪ್ಪನ ವಯಸ್ಸಾಗೈತೆ ಅಂತ ಬಿಡ್ತೇವನಿ. ಇಲ್ಲ ಅಂದ್ರೆ ಬೇರೆ ಯಾವನಾದ್ರೂ ಈ ಮಾತಾಡಿದ್ರೆ ಒಂದೊಂದು ದಿನಕ್ಕೆ ಹಲ್ಲು ತುಪ್ಪ ಬಿಟ್ಬಿಡ್ತಾ ಇದ್ದೆ. ದೊರೆ, ನನ್ನ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಹೇಳಕೊಂಡ್ರೆ ವಿಚಾರನೇ ಬೇರೆ. ಏನ್ ಹೇಳಕೊಂಡಿದ್ಲ ನೀನು? ಆ ಶಿವ ಮನೆ ವಿಚಾರನ ಬಿಟ್ಬಿಡ್ಬೇಕಲ್ಲ, ಅದ್ ಹೆಂಗ್ಲ ಬಿಡಕ್ಕಾಯ್ತದೆ? ನಾನ್ ಮೆಚ್ಕೊಂಡಿರೋ ಹುಡ್ಗಿ ರತ್ನ ಅವನ್ ಮನೇಲೆ ಅಲ್ವೆನ್ಲ ಇರೋದು, ಹಂಗಿದ್ಮೇಲೆ ಅದ್ ಹೆಂಗ್ಲ ಬಿಡಕ್ಕಾಯ್ತದೆ? ಚಿಕ್ಕದೊರೆ, ಒಟ್ನಾಗೆ ನಿಮಗೆ ರತ್ನ ಬೇಕೇ ಬೇಕು ಅಂತ ಹೇಳಿ ನಾ ಕೈಕಳನ್ನ ಕಳಿಸಿ ಆ ರತ್ನನ ಎತ್ತಾಕೊಂಬಂದು ತೋಟದ ಮನೆ ಯಾರು ಕೂರಿಸ್ತೀನಿ. ನಿಮ್ಮ ಆಸೆನೂ ತೀರ್ತದೆ, ಆ ಶಿವ ಮನೆ ಹಾಳಾಗೋಯ್ತದೆ. ಲೈ ಛತ್ರಿ, ಒಂದಿನಕ್ಕೆ ನಾನು ರತ್ನನ ಆಸೆ ಪಟ್ಟಿವ್ನಿ ಅನ್ಕಂಡ್ಲ? ಲೇ, ಈ ಪರ್ಸು ರೋಡಲ್ಲಿ ನಡ್ಕೊಂಡು ಹೋಯ್ತಿದ್ರೆ ಹರ್ಕೊಂಡು ಹೋಗೋ ಹಾವ್ನ ಹದ್ದೆತ್ಕೊಂಡು ಹೋದಂಗೆ ರೋಡಲ್ಲಿ ನಡ್ಕೊಂಡು ಹೋಗೋ ಹುಡುಗಿರ್ನ ಕಣ್ಣಿಗೆ ಕಂಡವ್ರನ್ನ ಎತ್ಕೊಂಡು ಹೊಂಟೋಗ್ಬೇಕಲ್ಲ. ಆದ್ರೆ ನನ್ನಂತ ಕಿಚ್ಚುಂಗುವೆ ಹುಚ್ಚಿಡ್ತೋಳು ಅಂದ್ರೆ ನನ್ನ ರತ್ನ ಒಬ್ಳೆ ಕಲ. ಅವಳನ್ನ ಒಂದಿನ ಅಲ್ಲಕಲ್ಲ, ಪ್ರತಿ ದಿನನೂ ದೊರೆ, ಪ್ರತಿದಿನ ಸಿಗೋಳು ಅಂದ್ರೆ ಏನ್ರು ಒಬ್ಳೆಯ? ಅದೇ ನನ್ನ ಪ್ಲಾನು ಕಲ. ಅವಳನ್ನ ಮದುವೆ ಆಗಿ ಮನೇಲಿ ಇಟ್ಕೊತೀನಿ. ಅಲ್ಲ ಚಿಕ್ಕದೊರೆ, ನಿಮ್ಮ ಮಗ ಹಾಕೊಂಡ್ರೆ ಆಯ್ಕಿಲ್ಲ ರತ್ನಿಗೆ ಅಂತಾದ್ರಾಗೆ ಕೂತ್ಕೆ ಬಗ್ಸಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿ ಅಂತ ಹೇಳ್ಬಿಡ್ತಾಳ. ಅವಳು ಟೀಚರಮ್ಮ. ಮಕ್ಕಳು ಮಕಾನ ಓದ್ಕಿತ ನೋಡಿದ್ರೆ ಆ ಮಕ್ಕಳು ತಪ್ಪು ಮಾಡೋರ ಸರಿ ಮಾಡೋರ ಅಂತ ಕ್ಷಣದಾಗಿ ಹೇಳ್ತಾಳೆ. ಅಂತಾದ್ರಾಗೆ ನಿಮ್ಮ ಬುದ್ಧಿ ಏನು ಅಂತ ಗೊತ್ತಿದ್ರು ಒಪ್ಕೊಂಡ್ಬಿಡ್ತಾಳ. ನಿಜ ಕಲ ಪರ್ಸು, ಅವಳು ನಂತವ ಬರಕ್ಕಿಲ್ಲ. ಅವಳು ನಂತವ ಬರಬೇಕು ಅಂದ್ರೆ ಬೇರೆ ನನ್ನ ಮಾಡ್ಬೇಕಲ್ವೇಲ್ಲ ಚಂದ್ರೆ? ಹುಲಿ ಜಿಂಕೆಯನ್ನು ಬೇಟೆ ಆಡ್ತಿದೆ ಅಂತ ಜಿಂಕೆ ಎದುರ್ಕೊಂಡು ಹುಲಿ ತಾವು ಬರೋಕ್ಕಿಲ್ಲ ಅಂತ ಹುಲಿ ಜಿಂಕೆಯಾಗಿ ಬದಲಾಯ್ತದ. ಹುಲಿನೇಯ. ಲೇ ಚಿತ್ರಿ, ನಿನ್ ಬಾಯಿ ಮಾತ್ರ ಗೊಬ್ಬರ ಇದ್ದಂಗೆ ಕಲ. ಹೊಸಿ ವಾಸನೆ ಬಂದ್ರು ಫಲ ಮಾತ್ರ ಸಖತ್ತಾಗಿ ಸಿಗ್ತದೆ. ಅರ್ಥ ಆಗಲಿಲ್ಲ ಚಿಕ್ಕದೊರೆ. ಈಗ ನಾನು ಕೆಟ್ಟವನು ಅಂತ ರತ್ನನಂತವ ಬರಕ್ಕಿಲ್ಲ, ನಾನು ಒಳ್ಳೆಯವನಾಗ್ಬಿಟ್ರೆ? ಈಗ ನಾನು ಕೆಟ್ಟವನು ಅಂತ ರತ್ನನಂತವ ಬರಕ್ಕಿಲ್ಲ, ನಾನು ಒಳ್ಳೆಯವನಾಗ್ಬಿಟ್ರೆ? ಅದಕ್ಕೆ ಅದೇನೋ ಅಂತಾರಲ್ಲ ಛತ್ರಿ, ಈ ಗೋ 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 ಗೋಮುಖ ವ್ಯಾಘ್ರ. ಅದೇಯ ಗೋಮುಖ ವ್ಯಾಘ್ರ. ಆದ್ರೆ
ಹಸುವೆ ಸಾಕೊಂಡಿರೋ ಹುಲಿಕಲ್ಲ. ಇನ್ ಮುಂದೆ ನಾನು ರತ್ನನ್ ಮುಂದೆ ಅದೇಯ. ಈಗ ರತ್ನನ್ ಕೆಲಸ ಏನು ಹೇಳು? ಟೀಚರ್ ಕೆಲಸ. ತಪ್ಪು ಮಾಡಿದವ್ರನ್ನ ಕಂಡಿಡ್ದು ಬುದ್ಧಿ ಹೇಳುದು. ಅವಳು ಹುಡುಕಿದ್ರು ಒಂದೇ ಒಂದು ಸಣ್ಣ ತೆಪ್ಪು ಕಾಣಬಾರ್ದು ಕಲ, ಹಂಗೆ ಬದಲಾಯ್ತೀನಿ ಅನ್ನೋ ಥರ ತೋರಿಸ್ತೀನಿ. ಎಲ್ಲೂ ಬಾಯಿ ಬಿಡೋಕ್ಕಿಲ್ಲ, ಬಾಯಿ ಬಿಟ್ಟು ಏನು ಹೇಳೋಕ್ಕಿಲ್ಲ. ಅದೆಷ್ಟೇ ಅವಮಾನ ಆಗಲಿ, ಅದೆಷ್ಟೇ ಸೋಲಾಗಲಿ, ಈ ಸಲ ನಾನು ಮಾಡೋ ನಾಟಕಕ್ಕೆ ರತ್ನನೇ ಓಡ್ ಬಂದು ಕಟ್ಟು ತಾಳಿ ಅಂತ ತಾಳಿ ಕಟ್ಸ್ಕೋಬೇಕು. ಹಂಗ ಮಾಡ್ತೀನಿ ಕಲ. ಸ್ಟೇಷನ್ವರೆಗೂ ನಮ್ಮನ್ನು ಕರ್ಕೊಂಡು ಹೋಗೋ ರೀತಿ ಮಾಡಿ ಬೇಕು ಅಂತಲೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಇದು ಯಾರೋ ಪ್ಲ್ಯಾನ್ ಮಾಡಿನೇ ಮಾಡಿದ್ದಾರೆ ಅನಿಸ್ತಿದೆ. ಯಾರಿರ್ಬೋದು? ಮಾವನ್ ಕೊಲ್ಲೋ ಮಟ್ಟಕ್ಕೆ ಶತ್ರುತ್ವ ಯಾರಿಗಿರ್ಬೋದು? ಅಪ್ಪನೇ ಅಲ್ಲಿಗೆ ಬಂದು ಬಿಡಿಸಿದ್ದಾರೆ ಅಂದರೆ ಇದು ಅಪ್ಪನ ಕೆಲಸ ಅಂತೂ ಅಲ್ಲ. ಹಾಗಿದ್ರೆ ಬೇರೆ ಯಾರಿರ್ಬೋದು? ಬರೋ ಮಾವ, ಕೊಟ್ಟ ಮಾತು ತಪ್ಪಲ್ಲ ಅಂತ ಹೇಳಿ ಈಗಿದೆ ನಿನ್ ಬುದ್ಧಿ. ಏ ಕೊಟ್ ಮಾತ್ನ ಯಾವತ್ತು ತಪ್ಪಕ್ಕಿಲ್ಲ ಈ ಮಾರಿಗುಡಿ ಶಿವ. ರಾತ್ರಿ ಕೊಟ್ಟ ಮಾತು ತಪ್ಪಿಲ್ವಾ? ಬೆಳಿಗ್ಗೆ ಕೊಟ್ಟ ಮಾತು ತಪ್ಪಿಲ್ವಾ? ಯಾವ ಮಾತು ಬಾರೋ? ಅಯ್ಯೋ ಪಾಪ, ಇವನಿಗೇನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಮಾಡೋದು ನೋಡು. ರಾತ್ರಿ ಏನ್ ಬಂದಿತ್ತು ನಿನ್ ಬಾಯಲ್ಲಿ? ಈ ಬಾಯಲ್ಲ, ಈಗ ಗೊತ್ತಾಯ್ತು. ರಾತ್ರಿ ಈ ಬಾಯಲ್ಲಿ ಗೋರ್ಕೆ ಬಂದಿರುತ್ತೆ. ಇನ್ನೇನ್ ಬಂದಿರುತ್ತೆ ಪಾರೋ? ಗೊರ್ಕೆಗೂ ಮುಂಚೆ ಮುದ್ ಕೊಡ್ತೀನಿ ಅಂತ ಹೇಳಿದ್ ಮರ್ತೋಯ್ತಾ ಯಜಮಾನ್ರೆ? ಅಯ್ಯೋ ಮೆತ್ಕೆ ಮೆತ್ಕೆ ಅದಲ್ಲ, ಕೊಡ್ತೀನಿ ಪಾರೋ. ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ್ದ ತಾನೇ. ಬೆಳಗ್ಗೆ ಯಾರು ಮುತ್ತಿಸ್ಕೊತಾರ ಪಾರೋ? ಬೆಳಿಗ್ಗೆ ತಗೋಬಾರ್ದು ಅನ್ನೋದಕ್ಕೆ ಅದೇನ್ ಕರ್ಡ್ ರೈಸಾ? ಕಿಸ್ಸು ಕೊಡ್ತೀಯ ಕೊಡಲ್ವಾ ಇವಾಗ? ಕೊಡ್ತೀನಿ ಪಾರೋ, ಕೊಡ್ತೀನಿ. ಆದ್ರೆ ನೀನ್ ಹಿಂಗ್ ಇದ್ಕಿದಂಗೆ ಕೇಳ್ಬಿಟ್ರೆ ನಂಗೆ ಟೆನ್ಷನ್ ಆಯ್ತದೆ. ಅದು ಟೆನ್ಷನ್ ಅಲ್ಲ, ಟೆನ್ಷನ್. ಸರಿ, ಅನ್ನ ಕಲ್ಕೊಂಡ್ ಬಂದು ಆಮ್ಯಾ ಕೊಡ್ಲಾ? ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಈಗ ನನಗೆ ಮುದ್ದು ಕೊಡ್ತೀಯ ಕೊಡಲ್? ಕೊಡಲ್ವಾ? ಕೊಡು ಮಾವ, ಮುದ್ದು ಕೊಡು ಮಾವ, ಮುದ್ದು ಕೊಡು. ಯವ್ವ ನನ್ ಕೈಲಾಯ್ತಿಲ್ಲಪ್ಪ. ಯವ್ವ ನಾನಿಲ್ಲಿ ಇರಕ್ಕಿಲ್ಲವ್ವ, ನಾನಿಲ್ಲಿ ಇರಕ್ಕಿಲ್ಲ, ನಾನಿಲ್ಲಿ ಇರಕ್ಕಿಲ್ಲ, ನಾನಿಲ್ಲಿ ಇರಬೇಕು. ಅದ್ಕೆ ಏನಾಯ್ತು? ಏನನ್ನ ಬೇಕಿತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.